ಹೃದಯಾಘಾತ ಆದಾಗ ಏನು ಮಾಡಬೇಕು? ECG ಅಬ್ನಾರ್ಮಾಲಿಟಿ ಇದ್ದರೆ ನಿಯರೆಸ್ಟ್ ಹಾರ್ಟ್ ಹಾಸ್ಪಿಟಲ್ಗೆ ಇಮಿಡಿಯೇಟ್ ಹೋಗಿ. ಪೇಷಂಟ್ ರಾತ್ರಿ 2 ಗಂಟೆಗೆ ಬಂದರೆ 2:30-3 ಗಂಟೆ ಒಳಗಡೆ ಎಂಜಿಯೋಪ್ಲಾಸ್ಟಿ ಮಾಡಿಬಿಡ್ಬೇಕು. ಎರಡನೇ ಸತಿ ಹಾರ್ಟ್ ಅಟ್ಯಾಕ್ ಆದರೆ ಬದುಕೋ ಚಾನ್ಸಸ್ ಭಾಳ ಕಷ್ಟ. ಜೀವನ ಶೈಲಿ ಬದಲಾಯಿಸ್ಕೊಂಡ್ರೆ ಇನ್ನೊಂದು ಹೃದಯಾಘಾತ ಆಗೋ ಚಾನ್ಸಸ್ ಭಾಳ ಕಡಿಮೆ. ಹೃದಯಾಘಾತ ಆದಾಗ ಏನು ಮಾಡಬೇಕು? ಎದೆ ನೋವು ಬಂತು, ಉರಿ ಬಂತು, ಹೃದಯಾಘಾತ ಸೂಚನೆಗಳ ಬಗ್ಗೆ ಹೇಳಿದ್ವಿ. ಎದೆಯಲ್ಲಿ ಸೆಂಟ್ರಲ್ ನೋವು ಬರುತ್ತೆ, ಎಡಗಡೆ ನೋವು ಬರುತ್ತೆ, ಬಲಗಡೆ ನೋವು ಬರುತ್ತೆ, ಜಾ ಅಲ್ಲಿ ನೋವು ಬರುತ್ತೆ, ಎಡಗೈ ಬಲಗೈ ಅಪ್ ಟು ಹೊಕ್ಕಳವರೆಗೂ ನೋವು ಬರುತ್ತೆ ಅಂದರೆ ಇದು ಹೃದಯಾಘಾತದ ಸೂಚನೆಗಳು. ಇಮ್ಮಿಡಿಯೇಟಾಗಿ ನಿಯರೆಸ್ಟ್ ಹಾಸ್ಪಿಟ್ಲ್ಗೆ ಹೋಗಿ ECG ಮಾಡಿಸಿ. ECGಯಲ್ಲಿ ಫಸ್ಟ್ ಏಡ್ ಏನಾದರೂ ಮಾಡ್ಬೋದಾ? ಆಸ್ಪ್ರಿನ್ ಮಾತ್ರೆ 325 mg ಆಸ್ಪ್ರಿನ್ ಇದ್ದರೆ ಇದು ಫಸ್ಟ್ ಏಡ್ ಆಗಿ ತೊಗೋಬೋದು. ಬಟ್ ಎಲ್ಲರ ಮನೆಯಲ್ಲೂ ಆಸ್ಪ್ರಿನ್ ಇರೋದಿಲ್ಲ. ನಿಯರೆಸ್ಟ್ ಹಾಸ್ಪಿಟ್ಲ್ಗೆ ಹೋಗ್ತೀರಾ, ECG ಮಾಡ್ತೀರಾ, ECGಯಲ್ಲಿ ಅಬ್ನಾರ್ಮಾಲಿಟಿ ಇದ್ದರೆ ನಿಯರೆಸ್ಟ್ ಹಾರ್ಟ್ ಹಾಸ್ಪಿಟ್ಲ್ಗೆ ಇಮಿಡಿಯೇಟ್ ಹೋಗಿ. ಹಾರ್ಟ್ ಹಾಸ್ಪಿಟ್ಲಲ್ಲಿ ಇಮಿಡಿಯೇಟ್ ಹೋದ ತಕ್ಷಣ ಅವ್ರು ನಿಮಗೆ ಆಸ್ಪ್ರಿನ್ನು ಬೇರೆ ಮಾತ್ರೆಗಳು ಇಮಿಡಿಯೇಟ್ 7-8 ಮಾತ್ರೆಗಳು ಕೊಡ್ತಾರೆ. ಕೊಟ್ಬಿಟ್ಟು ನಿಮಗೆ 2 ಆಪ್ಷನ್ ಹೇಳ್ತಾರೆ. ಒಂದು, ನಿಮ್ಮದು ಹೃದಯದ ರಕ್ತನಾಳಗಳು ಬ್ಲಾಕ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಇಮ್ಮಿಡಿಯೇಟಾಗಿ ಎಂಜಿಯೋಪ್ಲಾಸ್ಟಿ ಮಾಡೋದು. ಇದಕ್ಕೆ ನಾವು ಮೆಡಿಕಲ್ ಟರ್ಮಲ್ಲಿ ಹೇಳ್ತೀವಿ ಪ್ರೈಮರಿ ಎಂಜಿಯೋಪ್ಲಾಸ್ಟಿ. ಪ್ರೈಮರಿ ಎಂಜಿಯೋಪ್ಲಾಸ್ಟಿ ಮಾಡಿದ್ರೆ ಅಂದರೆ ಕಾಲಿಂದ ಅಥವಾ ಕೈಯಿಂದ ಟ್ಯೂಬ್ ಹಾಕಿ ಯಾವ ರಕ್ತನಾಳ ಬ್ಲಾಕ್ ಆಗಿದೆಯೋ ಅದು ಇಮ್ಮಿಡಿಯೇಟ್ ಬಲೂನ್ ಹಾಕ್ಬಿಟ್ಟು ಓಪನ್ ಮಾಡಿಬಿಟ್ಟು ಸ್ಟೆಂಟ್ ಹಾಕೋದ್ರಿಂದ ಲೋಕಲ್ ಅನೆಸ್ಥೀಶಿಯಲ್ಲೇ ಮಾಡ್ತಾರೆ, ಏನು ಕಟ್ಟಿಂಗ್ ಏನು ಇರೋದಿಲ್ಲ. ಇಮ್ಮಿಡಿಯೇಟ್ ಎಂಜಿಯೋಪ್ಲಾಸ್ಟಿ ಮಾಡಿದ್ರೆ ಪ್ರೈಮರಿ ಎಂಜಿಯೋಪ್ಲಾಸ್ಟಿ ಅಂತ. ಇದು ಒಂದು ವಿಧಾನ ಟ್ರೀಟ್ಮೆಂಟ್ ಮಾಡೋದು. ಎರಡನೇ ವಿಧಾನ ಬ್ಲಡ್ ಥಿನ್ನರ್ ಇಂಜೆಕ್ಷನ್ ಕೊಡೋದಕ್ಕೆ ಥ್ರಾಂಬೋಲೈಸಿಸ್ ಅಥವಾ ಕ್ಲಾಟ್ನ ಡಿಸಾಲ್ವ್ ಮಾಡೋ ಮೆಡಿಸನ್ ಕೊಡೋದಕ್ಕೆ ಥ್ರಾಂಬೋಲೈಸಿಸ್ ಅಂತೀವಿ. ಪ್ರೈಮರಿ ಎಂಜಿಯೋಪ್ಲಾಸ್ಟಿ ಬೆಸ್ಟ್ ಟ್ರೀಟ್ಮೆಂಟ್. 100 ಜನರಲ್ಲಿ ಸಕ್ಸಸ್ ರೇಟ್ 95 to 96% ಇರುತ್ತೆ. ಥ್ರಾಂಬೋಲೈಸಿಸ್ ಕ್ಲಾಟ್ ಡಿಸಾಲ್ವಿಂಗ್ ಮೆಡಿಸನ್ ಸಕ್ಸಸ್ ರೇಟ್ ಈಸ್ ಅರೌಂಡ್ 65 to 75% ಸಕ್ಸಸ್ ಇರುತ್ತೆ. ಎಂಜಿಯೋಪ್ಲಾಸ್ಟಿ ಎನಿ ಡೇ ಈಸ್ ಬೆಟರ್. ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ಸರ್ವೈವಲ್ ಚಾನ್ಸ್, ಹಾರ್ಟ್ ಡ್ಯಾಮೇಜ್ ಆಗದೇ ಇರೋ ಚಾನ್ಸ್ ಭಾಳ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಪೇಷಂಟ್ ರಾತ್ರಿ 2 ಗಂಟೆಗೆ ಬಂದರೆ 2:30-3 ಗಂಟೆ ಒಳಗಡೆ ಎಂಜಿಯೋಪ್ಲಾಸ್ಟಿ ಮಾಡಿಬಿಡ್ಬೇಕು. ಇಲ್ಲಾಂದರೆ ಹಾರ್ಟ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಪ್ರತಿ ನಿಮಿಷ ಹಾರ್ಟ್ ಡ್ಯಾಮೇಜ್ ಆಗೋದ್ರಿಂದ ನೀವೆಷ್ಟು ಜಲ್ದಿ ಬಂದಾಗ ಅಷ್ಟು ಜಲ್ದಿ ಎಂಜಿಯೋಪ್ಲಾಸ್ಟಿ ಮಾಡಬೇಕಾಗುತ್ತೆ, ಎಮರ್ಜೆನ್ಸಿ ಎಂಜಿಯೋಪ್ಲಾಸ್ಟಿ. ಎರಡನೇ ಆಪ್ಷನ್ನು, ಸಪೋಸ್ ನೀವು ಎಮರ್ಜೆನ್ಸಿ ಎಂಜಿಯೋಪ್ಲಾಸ್ಟಿ ಮಾಡದೇ ಇರೋವಂಥ ಹಾಸ್ಪಿಟ್ಲ್ಗೆ ಹೋದರೆ ಕ್ಲಾಟ್ ಡಿಸಾಲ್ವ್ ಮಾಡೋ ಇಂಜೆಕ್ಷನ್ ಕೊಡ್ತಾರೆ. ಅದು ಕೂಡ ಸಕ್ಸಸ್ ರೇಟ್ 75% ಇರುತ್ತೆ. ಅದಾದಮೇಲೆ ಅವರು ನಿಮಗೆ ಮಾತ್ರೆಗಳು ಹಾಕಿ ಕ್ಲಾಟ್ ಡಿಸಾಲ್ವ್ ಮಾಡೋ ಮೆಡಿಸಿನ್ ಕೊಟ್ಟ ಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ನಿಮಗೆ 1-2 ದಿವಸ ಆದಮೇಲೆ ಎಂಜಿಯೋಗ್ರಾಮ್ಗೆ ರೆಫರ್ ಮಾಡ್ತಾರೆ. ಎಂಜಿಯೋಗ್ರಾಮ್ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ಗಳಿಗೆ ಎಂಜಿಯೋಗ್ರಾಮ್ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಕೆಲವು ಸತಿ ಬ್ಲಾಕ್ ಪೂರ್ತಿ ಡಿಸಾಲ್ವ್ ಆಗಿರಲ್ಲ, ಮತ್ತೆ 3-4 ದಿವಸದಲ್ಲಿ ರಿಪೀಟ್ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಆದ್ದರಿಂದ ಎಂಜಿಯೋಗ್ರಾಮ್ ಮಾಡಿ ಕ್ಲಾಟ್ ಪೂರ್ತಿ ಕರಗಿದ್ರೆ ಮೆಡಿಸನ್ನೇ ಹಾಕ್ತಾರೆ. 3-4 ಬ್ಲಾಕ್ ಇದೆ ಅಂದಾಗ ಕೆಲವು ಸತಿ ಸರ್ಜರಿಗೆ ರೆಫರ್ ಮಾಡ್ತಾರೆ. ಸರ್ಜರಿ ಅಥವಾ ಎಂಜಿಯೋಪ್ಲಾಸ್ಟಿ ಆದಮೇಲೆ ಕೂಡ ವ್ಯಕ್ತಿ ಅಥವಾ ಪೇಷಂಟು ಅದರ ಮುಂದೆ ಲೈಫ್ ಲಾಂಗ್ ಜೀವನ ಶೈಲಿನ ಬದಲಾಯಿಸ್ಕೋಬೇಕಾಗುತ್ತೆ. ಬ್ಲಡ್ ಪ್ರೆಷರ್ ಕಂಟ್ರೋಲು, ಶುಗರ್ ಕಂಟ್ರೋಲ್, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟು ಮೆಡಿಸಿನ್ಸ್ ಲೈಫ್ ಲಾಂಗ್ ತೊಗೋಬೇಕು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಬೇಕು, ಆಸ್ಪ್ರಿನ್ ಮಾತ್ರೆ ತೊಗೊಳ್ಬೇಕು. ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ದಂಗೆ ಇದು ನೋಡ್ಕೊಳುತ್ತೆ ಆಸ್ಪ್ರಿನ್ ಮಾತ್ರೆ. ಆದ್ದರಿಂದ ಒಂದು ಸತಿ ಹಾರ್ಟ್ ಅಟ್ಯಾಕ್ ಆದರೆ ಮುಂದೆ ಎರಡನೇ ಸತಿ ಹಾರ್ಟ್ ಅಟ್ಯಾಕ್ ಆದರೆ ಬದುಕೋ ಚಾನ್ಸಸ್ ಭಾಳ ಕಷ್ಟ. ಆದ್ದರಿಂದ ಎರಡನೇ ಸತಿ ಹಾರ್ಟ್ ಅಟ್ಯಾಕ್ ಆಗ್ದಂಗೆ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಲೈಫ್ ಲಾಂಗ್ ಜೀವನ ಶೈಲಿ ಬದಲಾಯಿಸಿ, ಊಟ ಮಾಡೋದು ಶೈಲಿ ಅದು ಬದಲಾಯಿಸಿ, BP, ಶುಗರ್, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಿ, ವಾಕ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ವೆಯ್ಟ್ ರಿಡ್ಯೂಸ್ ಮಾಡಿ, ಸ್ಮೋಕಿಂಗ್ ಬಿಟ್ಟೇ ಬಿಡಿ. ಲೈಫ್ ಲಾಂಗ್ ಮೆಡಿಸಿನ್ ತೊಗೊಂಡು ಜೀವನ ಶೈಲಿ ಬದಲಾಯಿಸ್ಕೊಂಡ್ರೆ ಇನ್ನೊಂದು ಹೃದಯಾಘಾತ ಆಗೋ ಚಾನ್ಸಸ್ ಭಾಳ ಕಡಿಮೆ. ಇನ್ನೊಂದು ಹೃದಯಾಘಾತ ಆದರೆ, ಎರಡನೇ ಹೃದಯಾಘಾತ ಆದರೆ ಜೀವಕ್ಕೆ ಅಥವಾ ಪ್ರಾಣಕ್ಕೆ ಡೇಂಜರು. ಭಾಳ ಜನ ಎರಡನೇ ಹಾರ್ಟ್ ಅಟ್ಯಾಕ್ ತಾಳ್ಕೊಳ್ಳಲ್ಲ, ಕೊಲ್ಯಾಪ್ಸ್ ಆಗಿಬಿಡ್ತಾರೆ, ಸರ್ವೈವ್ ಆಗಲ್ಲ. ಆದ್ದರಿಂದ ಎರಡನೇ ಅಟ್ಯಾಕ್ ಆಗ್ದಂಗೆ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್.
ಈಗ ನಮ್ಮ ಆಸ್ಪತ್ರೆ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಅಂತ ಬಂದರೆ ವಿತಿನ್ 30 to 45 ಮಿನಿಟ್ಸ್ ನಾವು ಇಮ್ಮಿಡಿಯೇಟ್ ಏಂಜಿಯೋಗ್ರಾಮ್ ದಿನದ ಯಾವುದೇ ಗಂಟೆಯಲ್ಲಿ ಬಂದರು, ರಾತ್ರಿ 3 ಗಂಟೆ 4 ಗಂಟೆಗೆ ಬಂದರೂ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ನಾವು ಇಮ್ಮಿಡಿಯೇಟ್ ಏಂಜಿಯೋಗ್ರಾಮ್ ಮಾಡಿ ಏಂಜಿಯೋಪ್ಲಾಸ್ಟಿ ಮಾಡಿ ಬ್ಲಾಕ್ನ ಕ್ಲಿಯರ್ ಮಾಡಿ ಪೇಷಂಟ್ನ ಸೇವ್ ಮಾಡೋದು ಆ ಫೆಸಿಲಿಟಿ ಇಲ್ಲಿದೆ. 24/7/365 ಡೇಸ್ ಈ ಫೆಸಿಲಿಟಿ ಇಲ್ಲಿದೆ. 2 ಕ್ಯಾತ್ ಲ್ಯಾಬ್ ಇರೋದ್ರಿಂದ ಒಂದು ಕ್ಯಾತ್ ಲ್ಯಾಬಲ್ಲಿ ಪೇಷಂಟ್ ಇದ್ದರೂ ಕೂಡ ಇನ್ನೊಂದು ಕ್ಯಾತ್ ಲ್ಯಾಬಲ್ಲಿ ನಾವು ತಗೊಂಡು ಹಾರ್ಟ್ ಅಟ್ಯಾಕ್ ಎಷ್ಟು ಕಡಿಮೆ ಟೈಮಲ್ಲಿ ನಾವು ಕ್ಲಿಯರ್ ಮಾಡೋ ಅಂಥ ಫೆಸಿಲಿಟಿ ಇಲ್ಲಿದೆ. 11 ನಿಮಿಷದಲ್ಲೇ ಅಂದರೆ ಪೇಷಂಟ್ ನಮ್ಮ ಹಾಸ್ಪಿಟ್ಲಿಗೆ ಬಂದು 11 ನಿಮಿಷದಲ್ಲೇ ನಾವು ಏಂಜಿಯೋಪ್ಲಾಸ್ಟಿ ಮಾಡಿರೋ ರೆಕಾರ್ಡ್ ಕೂಡ ಇಲ್ಲಿ ನಾವು ಮಾಡಿದ್ದೀವಿ. ಎಷ್ಟು ಜಲ್ದಿ ಆದರೆ ಅಷ್ಟು ಸಕ್ಸಸ್ಫುಲ್ಲಾಗಿ ಏಂಜಿಯೋಪ್ಲಾಸ್ಟಿ ಮಾಡಿ ಪೇಷಂಟ್ ಲೈಫ್ ಸೇವ್ ಮಾಡೋದ್ರಲ್ಲಿ ಇಲ್ಲಿ ಕಂಪ್ಲೀಟ್ ಟೀಮ್ ಇರೋದ್ರಿಂದ ಇದನ್ನು ಪೇಷಂಟ್ಗಳು ಉಪಯೋಗಿಸ್ಬೋದು. ಬೆಂಗಳೂರಲ್ಲಿ ಈ ಥರ ಹಾಸ್ಪಿಟಲ್ ಬೇಕಾದಷ್ಟಿದೆ. ನಮ್ಮಲ್ಲಿ ಕೂಡ ಇದರಲ್ಲಿ ಭಾಳ ಎಕ್ಸ್ಪರ್ಟ್ ಲಾಸ್ಟ್ 30 ವರ್ಷದಿಂದ ಇದನ್ನು ನಾವು ಸಕ್ಸಸ್ಫುಲ್ಲಾಗಿ ಮಾಡ್ತಾ ಇದ್ದೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.